ಕುರಿತಾಗಿ ನಮ್ಮ ಅಮೇರಿಕೆಯ ಈ ಏನು ಡಿಸಿಷನ್ ತೊಗೊಂಡದ ಈ ಡಿಸಿಷನ್ಗೆ ಇನ್ನೊಂದು ಮಾತನ್ನು ಇವ್ರು ಗಮನಿಸಬೇಕಾಗಿದೆ ಏನಪ್ಪ ಅಂದ್ರೆ ಈ ಆದೇಶ ಕೊಟ್ಟದ ನ್ಯಾಯಾಲಯಕ್ಕೆ ಮತ್ತು ಮೇಲ್ಮನೆ ಸಲ್ಲಿಸೋದಕ್ಕೆ ನಮ್ಮ ಟ್ರಂಪ್ ಅವರ ಕ್ಯಾಬಿನೆಟ್ ಅವರ ಏನಪ್ಪ ಸಹೋದ್ಯೋಗಿಗಳು ಕೇಸ್ ಹಾಕಿದ್ದಾರೆ. ಅದ್ರ ಗೌರ್ಮೆಂಟ್ ಹಾಕಿದಿಲ್ಲಪ್ಪ ನಾವು ಮಾಡಬೇಕಾಗಿದೆ, ಅಮೇರಿಕ ಫಸ್ಟ್ ಅದ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಈ ಒಂದು ಆರಂಭ ಹಂತದ ಈ ಕೆಲಸ ಭಾಳಷ್ಟು ವಿದೇಶಗಳು, ವಿಶೇಷವಾಗಿ ಅದರಲ್ಲೂ ಮುಖ್ಯವಾಗಿ ಚೈನಾದ್ದಾಗಿರ್ಬೋದು, ಅದೇ ಕಾಲಕ್ಕೆ ಜಪಾನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಬ್ರಿಟನ್ ಸರ್ಕಾರ ಆಗಿರ್ಬೋದು, ಈ ಒಂದು ಸುಂಕ ನೀತಿಯನ್ನು ವಿರೋಧಿಸಿ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಆದರೆ ಬ್ರಿಟನ್ ಸರ್ಕಾರ ಇದ್ದಿದ್ದು ಇದು ಸ್ವಲ್ಪ ವೇಟ್ ಮಾಡೋಣ, ಯಾಕಂದರೆ ಇನ್ನೂ ಅವ್ರು ಮೇಲ್ಕೋಟಕ್ಕೆ ಹೋಗ್ತಾ ಇದ್ದಾರೆ, ಮೇಲಿನ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರು ಥರ ಹಿಡಿದಿದ್ದಾರೆ. ಏನು ಹೇಳಿ ಈ ಒಂದು ಸುಂಕ ನೀತಿಯಿಂದಾಗೆ ಜಗದ ಅರ್ಥವ್ಯವಸ್ಥೆ ಸಾಕಷ್ಟು ಹೊಡೆದು ಬಿದ್ದಿದ್ದು ಸುಳ್ಳಲ್ಲ. ಅದರಿಂದಾಗಿ ಇನ್ನೊಂದಿಲ್ಲ ಗಮನಿಸಬೇಕಾಗಿದೆ ಅಂದರೆ ಸ್ವತಃ ಅಮೇರಿಕಾದಲ್ಲಿ ಸಹಿತ ಶೇರ್ ಮಾರ್ಕೆಟ್ ಉತ್ತುಂಗಕ್ಕೆ ಹೋಗಿದ್ದಾವೆ, ಮೇಲೆ ಏರ್ತಾ ಇದ್ದಾವೆ, ಸುದ್ದಿಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿ ಮೆಚ್ಚುವಂಥ ಅಲ್ಲಿ ಜನರು ಮೆಚ್ಚುವಂಥದ್ದು. ಇವರು ಟ್ರಂಪ್ ಅವರು ಕೇವಲ ತಮ್ಮ ರಾಜಕೀಯ ಹಿತಾಸಕ್ತಿ ಇಟ್ಕೊಂಡು ಇದು ಮಾಡಿದ್ದರಿಂದಾಗಿ ಸ್ವಾಭಾವಿಕವಾಗಿ ಏನಪ್ಪ ಅಂತಂದ್ರೆ ಈ ಬೇರೆ ಬೇರೆ ದೇಶಗಳು ಸಂಕಟವನ್ನು ಅನುಭವಿಸುವಂಥ ಪ್ರಸಂಗ ಬರ್ಲಿಕ್ಕತ್ತದ ರೀ. ಅಂದ್ರೆ ಮತ್ತು ಇನ್ನೊಂದು ಮಾತನ್ನು ಆದಷ್ಟು ಕನ್ವಿನ್ಸ್ ಮಾಡೋ ಸಲುವಾಗಿ, ಅಲ್ಲಿಯೇ ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡೋ ಸಲುವಾಗಿ ನಾನು ಅಂದ್ರೆ